ಸೊ ನಮ್ಗೆ ಇಲ್ಲಿ ಇಂಡಿಯನ್ ಆಯಿಲ್ ಫ್ಯೂಲ್ ಸಿಕ್ತ. ಸೊ ಐತಿ 4 5 ಫುಲ್ ಇಲ್ಲಿ ಹಾಕ್ಸೋಣ. ಫುಲ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಅಲ್ಲಿ ಮುಂದೆ ಯಾವುದೂ ಥರ ತೊಂದರೆ ಇರೋಂಗಿಲ್ಲ, ಏನಿರೋಂಗಿಲ್ಲ. ಮೊದಲು ಹೇಳ್ಬೇಕಿಲ್ಲಪ್ಪ. ಆ ಕಡೆ ಈ ಕಡೆ ಸೊ ಇಲ್ಲಿ ನೋಡ್ರಿ ವೆದರ್ ಹೆಂಗೈತೆ, ಫುಲ್ ಫಾಗಿ ಮಸ್ತ್. ಏನು ಮಸ್ತ್ ಐತೆ ನೋಡ್ರಿ ಕ್ಲೌಡ್. ವಾವ್, ಲೈಟ್ ನೆಸೆಸರಿ ಏನಿಲ್ಲ. ಓಕೆ, ಲೆಟ್ಸ್ ಅಪ್ ಲೈಟ್. ಆರಾಮೆ ಫುಲ್ ಟ್ಯಾಂಕ್ ಮಾಡಿಸ್ಬಿಡೋದು ಮತ್ತೊಂದ್ಸಲ. ವಯನಾಡ್ ಬಂದ ಈಗ ನೆಕ್ಸ್ಟ್ ಎಡಕಲ್ ಕೇವ್ಸಿಗೆ ಹೋಗ್ತಾ ಇದೀವಿ. ಈಗ ಎಡಕಲ್ ಕೇವ್ಸ್ ಒಳಗೆ ಹೋಗ್ಬೇಕಂತಂದ್ರೆ ಗಾಡಿ ಪಾರ್ಕ್ ಮಾಡಿ 1.5 ಕಿಲೋಮೀಟರ್ ನಡ್ಕೊಂಡು ಹೋಗಿಬೇಕು. ಪ್ಲಸ್ 350 ಸ್ಟೆಪ್ಸ್ ಅದಾವಂತ. ಒಡೇರ್ ನೋಡ್ರಿ, ಒಡೇರ್. ಹೌದಾ, ಹೇಳಿದ್ ಕರೆಕ್ಟ್, ಫಾಲೋ ಮಾಡಿ. ಹಾಂ, ಸುಮ್ಮ ಹೈಪ್ ತಗೊಳ ಅಂತ. ಈಗ ಅವಾಗ ಅಲ್ಲಿ ಮ್ಯಾಲೆ ಕರ್ಕೊಂಡು ಹೋಗಿ ಒಡೇರಿಗೆ ಮ್ಯಾಲಿಂದ ದುಗಿಸ್ಬಿಡೋದು. ಬೈ, ಯಾರ್ಯಾರು ಸಿಕ್ಕವ್ರಿಗೆ ಪೋಡಾ ಪಟ್ಟಿ ಅಂದ್ಬಿಡ. ಪೋಡಾ ಪಟ್ಟಿ ಅಂತಂದ್ರೆ ಹೋಗ್ಲಿ ನಾಯಿ ಅಂದಂಗೆ. ಕೇರಳನಾಗ, ಮಲಯಾಳಂದಾಗ. ಕರ್ನಾಟಕದಲ್ಲಿ ಬಾ 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 ಬೈ, ಗಾಡಿ ಹೋಗಿತ್ತಲ್ಲ ಸುಮ್ಮ. ಹೌದು ಬೈ, ಲಾವಿಲ್ಲ. ರೈಡಿಂಗ್ ಶೂಸ್ ಹಾಕೊಂಡು ನಡೆಯೋಕ್ಕಾಗತ್ತಿಲ್ಲ. ಇವ ಅಣ್ಣ ಸೇಫ್ಟಿ ಶೂಸ್ ಹಾಕೊಂಡು ಆಗವಲ್ದು ಹತ್ತಾಗ. ಹೌದು ಬೈ, ಗೇಟ್ ನಂಬರ್ 1 ಏನು ನೋಡಿದ? ಹಾ, ಖರೆ. वाटर बॉटल ले जा सकते हैं, स्टिकर है। 350 स्टेप्स ही हुआ है। मेडिकल केस ಅಲ್ಲೇ ತಡ್ರಿ ಕೇಳೋಣ ಯಾರನ್ನ ಬಂದ ಫುಲ್ ಇದಾಗತೈತಿ.
ಇಲ್ಲಿ ಎಡಕಲ್ ಕೇವ್ಸ್ ಬಂದು ಫುಲ್ ಕಂಪ್ಲೀಟ್ ಮಾಡಿದ್ವಿ ನಾವು. ನಮ್ಮ ಒಡೆಯರ್ ಜಿಮ್ ಟ್ರೈನರಿಗೆ ಇವತ್ತು ಇದಾಯ್ತು, ವಾರ್ಮಪ್ ಆಯ್ತು. ಆ್ಯಕ್ಚುಲಿ ಖುಷಾದ ನೋಡೋದು, ವೆರಿ ಹ್ಯಾಪಿ. ಏನೂ ಇಲ್ಲ, ಬಟ್ ಈ ವ್ಯೂ ನೋಡಕ್ಕೆ ಬಂದಿದ್ದಷ್ಟೇ. ಈ ಹಿಂದಿನ ವ್ಯೂ ಐತಿ ಬೈ, ನಂದಲ್ಲ. ಹಂಗಾಗಿ ಬೈ ನೋಡಿಲ್ಲ ಬೈ, ಐತಿ ವ್ಯೂ. ಈ ವ್ಯೂ ನೋಡಕ್ಕೆ ಅಲ್ಲಿಂದ ಇಲ್ಲಿ ಮಠ ಬಂದೆವು ಬೈ ನಾವು ಹತ್ತಿ. ಸೊ ಎಷ್ಟು ಬೈ, ಒಂದು 20 ನಿಮಿಷ ಹತ್ತಿವೇನ? ಹಾಂ, 20 ನಿಮಿಷ ಅಷ್ಟೇ. ನಾವು ಹೋಗುದು ಮಾತ್ರ ಈಸಿ ಐತಿ ಫುಲ್. ಹೋಗುದು ಫುಲ್ ಈಸಿ ಐತಿ, ಹೋಗುದೇನು ತೊಂದರೆ ಇಲ್ಲ. ಮ್ಯಾಲೆ ಹೋಗುದು ಸ್ವಲ್ಪ ಡಿಫಿಕಲ್ಟ್ ಐತಿ, ಸ್ವಲ್ಪ ಇಲ್ಲ ಭಾಳ ಡಿಫಿಕಲ್ಟ್ ಐತಿ ಆ್ಯಕ್ಚುಲಿ. ಇಲ್ಲ ಕೆಳಗೆ ನೋಡ್ಕೊಂಡು ಹೋಗಿಲ್ಲ ಅಂದ್ರೆ ಮತ್ತು ಆಮೇಲೆ ಏನಂತಾರಲ್ಲ ಅದಾಗುತ್ತೆ, ಉರುಳು ನಮಸ್ಕಾರ ಆಗ್ಬಿಡ್ತದೆ ಕೆಳಗೆ ಮಟ್ಟ. ಮತ್ತು ನಮ್ಮ ಜಿಮ್ ಟ್ರೈನರ್ ಫುಲ್ ಎನರ್ಜೆಟಿಕ್, ಹೆಂಗೆ ಫುಲ್ ಸ್ಟೆಮಿನ ಭಾಳ ಐತೆ ಒಂದು ಕಡೆ. ದಡ್ದು ಇಳಿದು ಓಡೋಗ್ಬಿಟ್ಟ. ಇದಷ್ಟು ಸ್ಟೆಪ್ಸ್ ಇಳಿದು ಓಡೋಗ್ಬಿಟ್ಟ. ನನಗೆ ಪರ್ಸ್ನಲಿ ಆಗೋಲ್ತಾಗಿತ್ತು ಹತ್ತಾಕಲ್ಲ, ಯಾಕಂದ್ರೆ ಭಾಳ ತ್ರಾಸ ಆಗತ್ತಿತ್ತು. ಇವು ಅಜ್ಜಿ ಒಂದು 7-8 ಮಂದಿ ಅಜ್ಜಿಗಳು ಫುಲ್ ಟಾಪ್ ಮಟ್ಟ ಹತ್ತಿ ಬರೋದು ನೋಡಿ ನನಗೂ ಮೋಟಿವೇಶನ್ ಆಗಿ ನಾನು ಪಟ್ ಹತ್ಬಿಟ್ಟೆ. ಏನೂ ಆಗಲಿಲ್ಲ, ಆಮೇಲೆ ಬರೋಬ್ಬರ ಆಯ್ತು. आंटी बाय बाय, थैंक यू. ओके बाय. फूड किधर मिलता है? या थैंक यू. फूड अंबलवेल टाउन. अंबलवेली टाउन है? ओके. फ्लावर शो अंबलवेल टाउन. अंबलवेली टाउन. बाय बाय, थैंक यू. ಓಕೆ, ಈಕೆ ಆಂಟಿ ನಮಗೆ ಏನು ಹೇಳಿದ್ರು ಒಟ್ಟೆ ಅವು ಇವಕ್ಕೆ ಕೊಡಲಿಲ್ಲ ನೋಡಕ್ಕೆ. ಆಂಟಿ ಎಷ್ಟೇ ಹೇಳಿದ್ರು 90 ರೂಪೀಸೇ ಕೊಡೋಕ್ಕೆ. ಏನಾರ ಮಾಡ್ರಿ, ನಂಗೆ ಕೇಳಕ್ಕೆ ಮಾಡ್ರಿ. 100 ರೂಪೀಸ್ ಅಂದಿದ್ಲ ಫಸ್ಟ್, 60 ರೂಪೀಸ್ ಕೊಡ್ತೇವೆ ಅಂತ ಹೇಳಿದ್ವಿ. ಯಾಕಂದ್ರೆ ಅಲ್ಲಿ ಹಿಂದೆ 60 ರೂಪೀಸ್ಗೆ ತೊಗೊಂಡಿದ್ದೀವಿ ಒಂದು ಇದನ್ನು. ಅವು ಮ್ಯಾಗ್ನೆಟ್. ಓಕೆ, ಅಂದ್ರೆ ಯಾವ ಪ್ಲೇಸಿಗೆ ಹೋಗ್ತೀವಿ ಆ ಪ್ಲೇಸಿನ ಮೆಮೊರಿ ಸಂಬಂಧ ನಾವು ಇದನ್ನು ತೊಗೊತೀವಿ. ಸೊ ಫೈನಲಿ 90 ರೂಪೀಸಿಗೆ ಕೊಟ್ಲಕ್ಕಿ. ಈಗ ಸೊ ವಾಪಸ್ ಹೇಳ ಅಂತ ಹೇಳಕ್ಕಿ ಏನಾಗೈತೆ ಅಂತಂದ್ರೆ ಆ್ಯಕ್ಚುಲಿ ಟೈಮ್ ಆಗ್ಬಿಟ್ಟೈತೆ ಫುಲ್. ಇವತ್ತು ಬೆಳಗ್ಗೆ ನಮ್ದು ಅದು ಗಾಡಿ ಬಿದ್ದ ಅದು ಇದಾಗಿ ಲಿಪಿಡ್ ಆಗ್ಬಿಡ್ತಲ್ಲ, 1 ತಾಸು ಆಗುತ್ತೆ, ಅಲ್ಲೇ ಹೋಗ್ಬಿಡ್ತೀವಿ, ವೇಸ್ಟ್ ಆಗುತ್ತೆ. ಸೊ ಪ್ರಾಬಬ್ಲಿ ನಮಗೆ ಪ್ಲೇಸ್ ಕವರ್ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ನಾವು ಏನು ಮಾಡೋ ಅಂತೀವಿ, ಫಸ್ಟ್ ಊಟ ಮಾಡ್ಕೊತೀವಿ. ಆಕೆ ಆಂಟಿ ಹೇಳಿದ ಪ್ಲೇಸಿಗೆ ಹೋಗಿ, ಆಮ್ಯಾಗ ಏನೋ ಒಂದು ಫ್ಲವರ್ ಶೋ ಐತಂತೆ, ಮಸ್ತ್ ಐತಂತೆ. ಸೊ ಆ ಫ್ಲವರ್ ಶೋ ನೋಡ್ಕೊಂಡು ಊಟ ಮಾಡಿ ಫ್ಲವರ್ ಶೋ ನೋಡ್ಕೊಂಡು ನೆಕ್ಸ್ಟ್ ವೇ ಬ್ಯಾಕ್ ಟು ಊಟಿಗೆ ಹೋಗಿ ಊಟಿ ಒಳಗೆ ಸ್ಟೇ ಮಾಡಿ ಊಟಿ ಮೇ ಮಜಾ करने का देखेंगे आज क्या होगा बोल के. ಸೊ ಸ್ಟೇ ಟ್ಯೂನ್ಡ್ ಗೈಸ್. ಆಂಟಿ ಜೊತೆ ಸೀನ್ ಏನಾಗ್ಬಿಟ್ಟೈತೆ ಹೇಳ, ಆಕಿಗೆ ಮಾತಾಡ್ಕೊಂತಿದ್ವಿ. ಆಕಿಗೆ ಕನ್ನಡ ಅರ್ಧಂಬರ್ಧ ತಿಳಿತೈತಿ, ಇದು ಹಿಂದಿ ಅರ್ಧಂಬರ್ಧ ಬರ್ತೈತಿ. ಅದಕ್ಕೆ ಕನ್ನಡ ಬರ್ತೈತಿ ಅಂತಂತಲ್ಲ ಅರ್ಧಂಬರ್ಧ. ನಂಗೆ ಕೇಳಿದ್ಲಿ ನಿಂಗೆ ಮಲಯಾಳಿ ಬರ್ತೈತಿ, ನನಗೆ ಒಂದೇ ವರ್ಡ್ ಬರ್ತೈತಿ ಮಲಯಾಳಿನಾಗ ಅಂತಂದಿದ್ದೆ. ನಾನು ಏನದು ಅಂತಂತಂದ್ಲ. ನಾನು ಅದಕ್ಕೆ ಪೋಡ ಪಟ್ಟೆ ಅಂದ ಕೂಡ ನಾ ಯಾಕತ್ತು ಇಟ್ಲಕ್ಕೆ, ಪೋಡ ಪಟ್ಟೆ ಅಂದ್ರೆ ಹೋಗ್ಲಿ ನಾಯಿ ಅಂದಂಗಪ್ಪ. ಅಂಟಿ ಸಹಿಕ್ ಹೋಗೋ ಕಡೆ. ಆಮೇಲೆ ನಾ ಯಾರು ಕಲ್ಚರ್ ಹೇಗದೆ, ನಾನು ರೂಮೇಟ್ ಇದ್ದ, ರೂಮೇಟ್ ಕಲ್ಸ್ಯಾನ ನಂಗೆ ಕೆಲ್ಲದವ ಅಂತಂತಂದೆ. ಓಕೆ ಅಂತಂದು ನಾಗತ್ಲಕ್ಕಿ. ಈಗ ಎಲ್ಲಿ ಹೋಗ್ಬೇಕು ಬೈ? ಹಾಂ, ಫ್ಲವರ್ ಶೋ ಏನೋ ಅಂದ್ಲಕ್ಕಿ. ಹಾಂ ಹಾಂ, ಅಂಬಲ್ವೇಲೆ ನಡಿವ, ಇಲ್ಲೇ ಹೋಗೋಣ. ವಾವ್, ಈಗ ಅಲ್ಲೇ ಪೂರ ಮ್ಯಾಲ ಹೋಗಿ ಬಂದ್ವಿ ನಾವು. ಈಗ ಮ್ಯಾಲ ಪೂರ ಅಲ್ಲ, ಅಲ್ಲ. ಹಾಂ ಬೈ, ಹಾಂ ಇದ್ಯಾ ಹೂ ಬೈ? ನೋಡಿಲ್ಲ ಹೂ, ಆ ಹೂ ನೋಡು ಬೈ. ಯಾರಿಗಾರ್ದು ಕೇಳ್ಬೇಕು ನಾವು, ಬಾ ಕೇಳೋಣ. ಅಂಬೆಬಳ್ಳಿ ಬಾ ನೋಡು. ವಾವ್,
ಇದನ್ನ ಕೇವಲ ಅಲ್ಲಿ ನೋಡಕ್ಕೆ ಹೋಗಿದ್ದೀವಿ ನಾವು ಮ್ಯಾಕ್ ಎಡಕಲ್ ಕೇವ್ಸ್. ಹಾಂ, ಅಲ್ಲಿ ಮಠ ಅಲ್ಲಿ ಟಾಪ್ ಐತ್ಲ, ಆ ಟಾಪ್ ಮಠ ಹೋಗಿದ್ವಿ. ಅಲ್ಲಿ ಏನದು ಗ್ಯಾಪ್ ಕಾಣೋದಿದೆ ಅಲ್ಲಿ ನಿಂತಾರಲ್ಲ, ಅಲ್ಲಿ ಮಠ ಹೋಗಿದ್ವಿ. ಟ್ರೆಕ್ಕಿಂಗ್ ಮಾತ್ರ ಏಕ್ ನಂಬರ್ ಇತ್ತು. 1.5 ಕಿಲೋಮೀಟರ್. ಇವು ರೈಡಿಂಗ್ ಶೂಸ್ ಹಾಕೊಂಡಿದ್ದಕ್ಕೆ ನಂಗೆ ನಡ್ಯಾಕೆ ಬರವಲ್ತಾಗಿತ್ತಪ್ಪ. ಅಂದ್ರೆ ಆ್ಯಂಕಲ್ ಕಡೆ ಹಿಂಗೆ ಇದು ವಾಪಸ್ ರಿವರ್ಸ್ ಇದನ್ನ ಆಗತ್ತಿದ್ದು. ಸೊ ಅದಕ್ಕೆ ಏನು ಮಾಡಿದೆ, ನಾ ಕೈಯಾಗ ಹಿಡಿದು ಹೋಗೋಣ ಅಂದ್ಕೊಳ್ಳಿ ಏನಂದ, ನಂಗೆ ಕೊಡು, ನಾ ಹಾಕೊತೀನಿ, ನನ್ನ ಶೂಸ್ ನೀ ಹಾಕೋ, ಇದ್ರ ಅದಾವ ಕಂಫರ್ಟೇಬಲ್ ಅದಾವ. ಅವು ನೋಡಿದ್ರೆ ದೊಡ್ಡ ಹಾಕೋ ನಂಗೆ. ಸೊ ಕೈಯಾಗ ಹಿಡ್ಕೊಂಡು ಮ್ಯಾಲೆ ಹತ್ತಿ ಹೊರ ಮಠ ಸೈಕ್ ಆತು ನಂಗೆ. ಬಟ್ ಚಲೋ ಆಯ್ತು. ಈಗ ಅಂಟಿ ಎಲ್ಲೋ ಐತಂದ್ರಪ್ಪ, ಎಲ್ಲೈತಿ? ಬೈ ಕೇಳಿಲ್ಲ, ಇವ್ರಿಗೆ ಕೇಳೋಂತಡಿ. अंकल फूड कहाँ मिलता है? फूड खाना फूड ऊटा खाना के लिए क्या किधर मिलता है? खाने के लिए इधर मिल जाएगी। इधर नहीं मिलता है कुछ? फ्लावर शो किधर है? फ्लावर शो हाँ न्यू है। होटल ना? हाँ होटल में तो इधर मार्केट है ना। हाँ ओके इधर में जाओगे पूरा रास्ता ही है इधर मार्केट। इधर क्या है? ये जाएगा बत्तेरी का। बत्तेरी के साथ। ओके भाई ಅದಲ್ಲ ಅಂತ ತಗೋ भाई। हाँ इधर टाउन है, जान के 1-2 किलोमीटर इधर। हाँ भाई ಆಗಲ್ಲಿ ಬಂದ್ವಿಲ್ಲ, ಅಲ್ಲೇ ಹೋಗ್ಬಿಡೋಣ. ಹೊರಗೆ ಬಂದ್ವಿ ನೋಡ, ಅಲ್ಲೇ ಹೋಗ್ಬಿಡೋಣ. ಓಕೆ बत्तेरी का रास्ता नजदीक पड़ेगा, 20 किलोमीटर ज्यादा। ओके थैंक यू। ಸೊ ಆಕೆ ಹೇಳಿದ ಜಾಗಕ್ಕೆ ಬಂದ್ವಿ. ಇಲ್ಲೇ ಮಸ್ತ್ ಊಟ, ಅನ್ನ ಸಾಂಬಾರು, ವೆಜ್ ಐತಿ, ಪ್ಯೂರ್ ವೆಜ್ ಸೈಕ್ ಐತಿ. ಬೈ ಹೆಂಗೈತಿ ಟೇಸ್ಟ್? ಗೊತ್ತಿಲ್ಲ, ಟೇಸ್ಟ್ ಮಾಡ್ತೀನಿ. ಆಗಲೇ ಚಲೋ ಮಾಡಿದಂದಲ್ಲೋ? ಇಲ್ಲ ಅದು ಉಪ್ಪಿನಕಾಯಿ ಮಸ್ತ್ ಇದೆ. ಉಪ್ಪಿನಕಾಯಿ ಅಂದೇನೆ? ಓಕೆ ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡಿ ಬೈ. ಪಲ್ಯದಾಗ ಏನಿಲ್ಲ, ಸೊಪ್ಪು ಹ್ಞೂ ಇದೇನೋ ಹುಳಿ ಐತಪ್ಪ, ಏನಂತ ಗೊತ್ತಿಲ್ಲ. ಏನೋ ಆಯ್ತು ಬೈ ಲೆಕ್ಕ. ಊಟ ಮಾಡ್ಬೈ ಇಲ್ಲಿ. ಇದು ಹೋಟೆಲ್ ಒಳಗೆ ನಾವು ಮಸ್ತ್ ಊಟ ಮಾಡಿದ್ವಿ. ಅದಿದು ಏನೇನೋ ಕೊಟ್ಟಿದ್ರು. ಯಾವ ಹೋಟೆಲ್ ಅಂತಂದ್ರೆ ಇಲ್ಲಿ ಸಿಕ್ತ ಚಪಾತಿ, ಕ್ಯಾಬೇಜ್ ಬಾಜಿ ಮತ್ತು ಯಾವುದೋ ಒಂದು ಚಟ್ನಿ ಇತ್ತಪ್ಪ, ಸೈಕಿತ್ತದ. ಇದು ಅದು ಶುಂಠಿ ಪೇಸ್ಟ್ ಏನೋ ಅಂದಪ್ಪ ಅದು. ಆಮೇಲೆ ಅನ್ನ ಸಾಂಬಾರು, ಬಜ್ಜಿ ಅಂತಂದಪ್ಪ. ನಾ ತಿಳಿದು ಬಜ್ಜಿ ಐತಿ ಬಿಡ ಅಂತೇಳಿ. ಇವ್ ನೋಡಿದ್ರೆ ಬಜ್ಜಿ ಅಂದ್ರೆ ಏನು ಹೇಳ, ಸೈಕ. ಬಜ್ಜಿ ಅಂದ್ರೆ ಇದು ಅಂತಪ್ಪ, ಮಾವಿನಕಾಯಿ ಉಪ್ಪಿನಕಾಯಿ ಬಜ್ಜಿ ಅಂತ ಸಣ್ಣ ಹೋಗು ಅಂದ್ರೆ. ಇದು ವೈರ್ ಹೋಗೈತಪ್ಪ, ಅದಕ್ಕೆ ಇಷ್ಟ ಹಾಕಿದ್ರು. ಈಗ ಅದನ್ನ ಚೆಲ್ಲಾಕ ಇಲ್ಲೆಲ್ಲ ಚೆಲ್ಲಿದ್ರೆ ಸುಮಾರು ಪ್ರಾಬ್ಲಮ್. ಅದಕ್ಕೆ ಇಷ್ಟ ಇಲ್ಲ, ಹಾಕ್ಬಿಡೋದು ಹಿಂಗೆ, ಬಿಡಂಗಿಲ್ಲ ಅದ. ಸೊ ಲೆಟ್ಸ್ ಗೋ ಟು ಊಟಿ. ಚಾವಿ ಜೈ ಹನುಮಾನ್. ನೋಡಿ ಹೋಗೋಣ. ಇವು ಜಾತ್ರೆ ಆಗ್ಯಾವ ಇಲ್ಲೇ, ಅವಲ್ಲಿ ಕಟ್ಟಿನ ಅರ್ಧ. ನಮ್ಮ ಇನ್ನೊಬ್ಬ ರೈಡರಿಗೆ ಮುಂದೆ ಕಳ್ಸಿ, ಅವ್ರದ್ದು ಮಿರರ್ ಹೋಗ್ಯಾವಲ್ಲ. ಸೊ ನಾ ಇದೆಲ್ಲ ಪ್ಯಾಕ್ ಮಾಡಿ ಬರೋ ಮಟ್ಟ ಲೇಟ್ ಆಕೈತಿ. ನೀವು ಹೋಗಿರಿ ಮಿರರ್ ಹುಡುಕ, ಅಲ್ಲಿ ಐತಿ ಶೋರೂಮ, ಆ ಶೋರೂಮ್ನೇ ಹಾಕ್ಸೋಣ ಅಂತೇಳಿ ಕಳ್ಸೈತಿ. ಅಲ್ಲಿ ಹೋಗ್ಯಾನೀಗ. ನಾ ಬರೋ ಮಟ್ಟ ಹಾಕ್ಸಿದ್ದ ಅಂದ್ರೆ ಚಲೋ, ಇಲ್ಲ ಅಂತಂತಂದ್ರೆ ವೇಟ್ ಮಾಡ್ಬೇಕು, ಆಮೇಲೆ ಊಟಿಗೆ ಹೋಗ್ಬೇಕು.
ಕಡೆ ಕೆಳಗೆ ಏನೈತಿ? ದಿಸ್ ಇಸ್ ದ ವ್ಯೂ ಪಾಯಿಂಟ್ ಕೇರಳ ವೈನಾಡು. ಲೆಟ್ಸ್ ಗೋ. ಆ್ಯಕ್ಚುಲಿ ಏನಾಗೈತಿ, ನಮ್ಮ ಫ್ರೆಂಡ್ ಸ್ವಾಗತಿಗೆ ಮುಂದೆ ಕಳ್ಸಿದ್ವಿ, ಯಾಕಂದ್ರೆ ಅವ್ನು ಮಿರರ್ ಹಾಕೋದಿತ್ತು. ಸೊ ಆಮೇಲೆ ನಂಗೆ ಸ್ವಲ್ಪ ಡೇಟಾ ಎಲ್ಲ ಇದ್ರೊಳಗೆ ಹಾಕೋದಿತ್ತು, ಎಲ್ಲ ವಿಡಿಯೋಸ್ ಎಲ್ಲ ಅಷ್ಟು ಫುಲ್ ಆಗಿತ್ತಲ್ಲ. ಸೊ ಹಾಗಾಗಿ ಅವನದು ಗೋಪ್ರೋ ಒಳಗಿಂದೆಲ್ಲ ವೀಡಿಯೋಸ್ ಅದ್ರೊಳಗೆ ಹಾಕಿ ಅವನಿಗೆ ಕಳಿಸಿದೆ. ನೀವು ಹೋಗಿ ಬೈ, ನಾ ಅದೆಲ್ಲ ಹಾಕಿ ಬರ್ತೀನಿ. ಒಂದು ಬ್ಯಾಕ್ ಪ್ಯಾಕ್ ಮಾಡೋದಲ್ಲ, ನಂದೆಲ್ಲ ಹಾಕ್ಕೊಂಡು ಬರೋ ಮಟ್ಟ ಟೈಮ್ ಆಗ್ತೈತಿ. ನೀವು ಹೋಗಿರ ಮತ್ತು ಅದು ಮಾಡ್ಕೋ, ಪ್ಯಾರಲಲ್ಲಿ ಎರಡು ಕೆಲಸ ಹಾಕ್ಬಿಡ್ತಾವ ಅಂತೇಳಿ ಅವ್ನಿಗೆ ಕಳ್ಸಿದ್ವಿ. ನೀವು ಹೋಗ್ಯಾನಿಗೆ ಇಲ್ಲಿ ಸಿಗ್ತಾನೆ, ಅವ್ನು ಆಗೈತೆ ಅದು ಕೆಲಸ ಸಿಕ್ಕೈತೆ ಅವ್ನಿಗೆ ಮಿರರ್. ಸೊ ದ ಇಸ್ ನೋ ಮೋರ್ ಇಶ್ಯೂಸ್. ಬಟ್ ದ ಥಿಂಗ್ ಈಸ್, ಈಗ ಎಲ್ಲಿ ಹೋಗ್ಬೇಕು ಅನ್ನೋದು ಕನ್ಫ್ಯೂಷನ್ ಆಯ್ತು. ಊಟಿ ಒಳಗೆ ಸ್ಟೇ ಮಾಡೋನೋ ಏನು ಕೊಯಂಬತ್ತೂರು ಹೋಗೋನೋ ಅಂತೇಳಿ. ಬಿಕಾಸ್ ಊಟಿ ಒಳಗೆ ಒಂದು ದಿನ ಒಳಗೆ ನಮ್ಗೆ ನೋಡೋಕೇನು ಆಗಂಗಿಲ್ಲ. ಸೊ ನಾ ಏನು ಹೇಳತ್ತೀನಿ, ಊಟಿ ವಿಲ್ ಪ್ಲಾನ್ ಫಾರ್ ನೆಕ್ಸ್ಟ್ ಟೈಮ್. ಸೊ ವಿಲ್ come to Ooty and explore everything, because in a one day we cannot explore all the Ooty, right? So we are thinking of skipping Ooty for tomorrow and heading towards to Coimbatore for Isha Foundation. Let's see what will happen. Let's catch you all there. So finally Swagat bhai is happy now. ಎರಡು ಮಿರರ್ ಒಂದು ಸಿಕ್ತೆ. ಬ್ರೇಕ್ ವಿ ಶುಡ್ ಕಾಂಪ್ರಮೈಸ್. ಮುಂದೆ ಹಾಕ್ಸುನ್. ಹಾಂ ಬ್ರೋ, ಎಲ್ಲಿ ಹೋಗುನೀಗ? ಊಟಿ ಹೋಗುನ? ಓಕೆ, ಡನ್. Finally our rider is happy to see him like this. Offline maps, no. Kodaikanal, then what is that? Ooty, oh sorry, Ooty. Let's start. Bro, 95 kilometer. ಹೋಗೋಣ? Let's go. ನಂಗೆ ಇದು ಆಗಲೇ ಬರುವಾಗಿಲ್ಲ, ಒಂದು ಚರ್ಚ್ ಇತ್ತು, ಚಲೋ ಕಂಡಿತ್ತು, ನಾ ತೋರಿಸ್ತೀನಿ ನೋಡ, ಮಸ್ತ್ ಐತಿ. ಇದೇನದು? ನಂದಿಲ್ಲ ಸ್ಮಾರ್ಟ್. ಹಾಂ, ಇಲ್ಲ ಐತೆ ನೋಡಿ ಚರ್ಚ್, ಚಲೋ ಇಲ್ಲ, ಮಸ್ತ್ ಐತಿ. ಎಲ್ಲೋ ಬೇರೆ ಕಡೆ ಬಂದಂಗೆ ಫೀಲ್ ಆಗತೈತಿ, ಮಸ್ತ್. ಲೈಕ್ ಈ ನಾವು ಇಂಥವೆಲ್ಲ ನೋಡಿರಂಗಿಲ್ಲಲ್ಲ ಪ್ಲೇಸ್. ಚರ್ಚ್ ಚಲೋ ಐತಿ. ಅಸಂಪ್ಷನ್ ಹಾಸ್ಪಿಟಲ್, ಮೆಸ್ಟಾ ಹೋಟೆಲ್, ಏನೇನೋ ಅದಾವ, ಮಸ್ತ್ ಅದಾವ. ಗ್ರೀನ್ ಪ್ಯಾಲೇಸ್ ರೆಸಿಡೆನ್ಸಿ. ಅಂಕಲ್ ಬ್ರೇಕ್ ಇಲ್ಲ, ಭಾರಿ ಐತಪ್ಪ ನೋಡ, ಮಸ್ತ್ ಐತಿ ಎಲ್ಲಾನು. ಸರಿ ರೋ ಮಾರೆ, ಮಾಡ ದೋಸೆ ಮಾಡ ಬೈ. ಏನ್ ಮಸ್ತ್ ರೈಡ್ ಇತ್ತು ಬೈ. ರೈಡ್ ಹೆಂಗಿತ್ತು ಬೈ? ಏನ್ ರೋಡ್, ಏನ್ ಸೆಕ್ಸಿ. ಕಾಫಿ ಟೀ, ವಾಹ್ ಏನ್ ಮಸ್ತ್ ಇತ್ತು ಹೇಳ ರೈಡ್. ಇದು ವೈನಾಡ್ ಟು ಊಟಿ ಹೋಗೋ ರೋಡ್, ಏನ್ ಹೇರ್ ಪಿನ್ ಕಟ್ ಅದ್ರಾಗ ಉಳ್ಳಾಡ್ಸಿ ಮಲ್ಗಾಡ್ಸಿ ಹೊಡೆದಿವಿ. ಏನ್ ಮಸ್ತ್ ಹೋದವಂತೆ. ಥಂಡಿ ಹಿಂಗೈತೆ ಅಂದ್ರೆ ಇಲ್ಲಿ ನೋಡ್ದ, ಫುಲ್ ಹೋಗಿ ಬರತ್ತಿತ್ತು, ಅಷ್ಟೇ ಥಂಡಿ ಐತಿ. ಮಸ್ತ್ ಫೀಲ್ ಬರಾಕತ್ತೈತಿ.